एवन न्यूज़ में आप सभी दर्शकों का स्वागत है। मैं आपके साथ इलियास बड़ेघर। रोग मुक्त जीवन के लिए योग ज़रूरी है। जैसा कि आप सब जानते हैं कि योगा हमारे देश की पुरानी परंपरा है, जिसके ज़रिए कई ऋषि मुनि सिद्धि पाकर अपनी साधना के ज़रिए देशवासियों को एक नई दिशा दी है। कहते हैं कि योगा हमारे जीवन में नकारात्मकता को दूर करके सकारात्मकता की एक नई ऊर्जा पैदा करके सभी रोगों से मुक्त करता है। योग एक संगीत की तरह है जिसे अपनाकर लोग स्वस्थ और रोग मुक्त हो जाते हैं। कहते हैं जो करेगा योग नहीं छुएगा उसे कोई रोग। इसी के चलते लोगों में योग का महत्व पैदा करने और उन्हें रोग मुक्त करने के लिए शहर बीजापुर के श्री हेमरेड्डी मल्लम्मा कल्याण मंडप जलनगर में योग गुरु बसवराज मंटूर नामी योग गुरु द्वारा सिद्धि योगा सेंटर चलाकर पिछले 1 साल से लोगों को योगा सिखाकर उन्हें रोग मुक्त कर रहे हैं। इस मौके पर योग गुरु बसवराज मंटूर ने बात करते हुए विस्तृत जानकारी दी और साथ ही योग को अपनाने के बाद अपने जीवन में हुए परिवर्तन के बारे में कई लोगों ने भी बात करते Happy Holi!
ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಯೋಗದ ಬಗ್ಗೆ ನಿಮಗೆ ಎಲ್ಲರಿಗೂ ಗೊತ್ತಿದ್ದ ವಿಷಯ. ಯೋಗದ ಬಗ್ಗೆ ಹೇಳೋದಾದರೆ ನಾವು ಯೋಗ ಮಾಡಿ ರೋಗ ಮುಕ್ತರಾಗಿ ಅಂತ ನಾವು ಹೇಳ್ತೀವಿ ಯೋಗದ ಬಗ್ಗೆ. ಮತ್ತು ಪ್ರಾಣಾಯಾಮಗಳು, ಉಸಿರಿನ ಬಗ್ಗೆ ನಮಗೆ ಕಾಳಜಿ ಇರೋಂಗಿಲ್ಲ. ನಾವು ಸುಮ್ಮನೆ ದೀರ್ಘವಾಗಿ ಉಸಿರು ತೊಗೊಳಂಗಿಲ್ಲ, ಸುಮ್ಮನೆ ಹಂಗೆ ಉಸಿರಾಡಿಸ್ತಿರ್ತೀವಿ. ಉಸಿರಿನ ಬಗ್ಗೆ ಬಹಳ ಕಾಳಜಿ ಇರಬೇಕು. ಉಸಿರು ನಿಂತ ಮೇಲೆ ನಮಗೆ ಹೆಸರಿಲ್ಲ. ಅದಕ್ಕೆ ನಾವು ಏನು ಮಾಡಬೇಕು, ಉಸಿರಿನ ಬಗ್ಗೆ ಕಾಳಜಿ ತೊಗೋಬೇಕು. ತೊಗೊಂಡು ನಾವು ಎಲ್ಲ ಎಕ್ಸಸೈಸ್ಗಳು, ವೆಯ್ಟ್ ಲಾಸಿಂಗು, ಆಮೇಲೆ ಪ್ರಾಣಾಯಾಮಗಳು ಇವನ್ನೆಲ್ಲ ನಾವು ಯೋಗ ಇದರಲ್ಲಿ ಮತ್ತು ಹೋಮದ ಮುಖಾಂತರ ಪ್ರಾಣಾಯಾಮ ಮಾಡಿಸಿ ಎಲ್ಲ ರೋಗಗಳನ್ನು ನಿವಾರಣೆ ಮಾಡುವ ಪ್ರಯತ್ನ ಕೂಡ ನಾವು ಮಾಡಿದ್ದೀವಿ. ಸಾಕಷ್ಟು ಜನಗೆ ಶುಗರ್ ಲೆವೆಲ್ ಕಡಿಮೆ ಆಗಿದೆ, ಆಮೇಲೆ BP, ಶುಗರ್ ಈ ಥರ ಎಲ್ಲ ನಾರ್ಮಲ್ ಆಗಿದ್ದಾವೆ. ಥೈರಾಯ್ಡ್ ಸಮಸ್ಯೆ ಕಡಿಮೆ ಆಗಿದ್ದಾವೆ ನಮ್ಮ ಯೋಗ ಕೇಂದ್ರದಲ್ಲಿ. ಸಿದ್ಧಿ ಯೋಗ ಕೇಂದ್ರ ನಮ್ಮದು. ನಾವು ಈ ಯೋಗ ಕೇಂದ್ರದಲ್ಲಿ ನಿರಂತರವಾಗಿ 1 ವರ್ಷಗಳ ಕಾಲ ಆಯಿತು ನಾನು ನಡೆಸ್ತಾ ಇದ್ದು. ನಾವು 18 ವರ್ಷದಿಂದ ಯೋಗಾಭ್ಯಾಸವನ್ನು ಮಾಡ್ತಾ ಇದ್ದೀವಿ. ಸರ್, ಇಲ್ಲಿ ಎಷ್ಟು ವರ್ಷದಿಂದ ತಾವು ಯೋಗ ಕ್ಲಾಸ್ ನಡೆಸ್ತಾ ಇದ್ರಿ? ಇಲ್ಲಿ ಒನ್ ಇಯರ್ ಆಯ್ತು ಸರ್. 1 ಇಯರ್ ಮಾಡಕತ್ತು. 1 ವರ್ಷ ಆಯಿತು. ಈಗ ಪಬ್ಲಿಕ್ ರೆಸ್ಪಾನ್ಸ್ ಹೆಂಗಿದೆ ಸರ್? ಪಬ್ಲಿಕ್ ರೆಸ್ಪಾನ್ಸ್ ಸಾಕಷ್ಟು ಜನ ಬರ್ತಾರೆ ರೀ. ಆಮೇಲೆ ಈ ಸಮಸ್ಯೆ, ಎಕ್ಸಾಮ್ ಸಮಸ್ಯೆಗಳಿದ್ದಾಗ, ಥಂಡಿ ಇದ್ದಾಗ ಸ್ವಲ್ಪ ಕಡಿಮೆ ಮತ್ತು ಹೆಚ್ಚು ಬರ್ತಿರ್ತಾರೆ, ಜಾಸ್ತಿ ಬರ್ತಿರ್ತಾರೆ, ಒಂದೊಂದ್ಸರಿ ಕಡಿಮೆ ಬರ್ತಿರ್ತಾರೆ. ಆದ್ರೂ ಹುಡುಕಿ ಬರ್ತಿರ್ತಾರೆ. ನಾವು ಜಸ್ಟ್ ಮೇನ್ ಅಂದ್ರೆ ಉದ್ದೇಶ, ಸುಮ್ಮನೆ ಸಿಟ್ಟು ಬರೋ ಜನ ಇರ್ತಾರೆ, ಅಂಥವ್ರಿಗೆಲ್ಲ ಇಲ್ಲಿ ಬಹಳ ಮನಸ್ಶಾಂತಿ ಆಗ್ತೈತಿ. ಮನಸ್ಸಿಗೆ ಉಲ್ಲಾಸ, ಖುಷಿ ಅನ್ನೋದು ಈ ಯೋಗದಲ್ಲಿ ಅವರಿಗೆ ಸಿಗ್ತೈತಿ. ಸರ್, ಈಗ ಏನು ಯೂತ್ ಇದ್ದಾರಲ್ಲ ಸರ್, ಇವರಿಗೆ ಯೋಗದ ಬಗ್ಗೆ ಸ್ವಲ್ಪ ಅಂದ್ರೆ ಇದರ ಏನು ಲಾಭ ಇದೆ ಸ್ವಲ್ಪ ಹೇಳಿ. ಯೋಗದ ಬಗ್ಗೆ ಪ್ರಾಣಾಯಾಮ ಮಾಡ್ಕೊಳ್ಳೋದ್ರಿಂದ ಪ್ರಾಣಶಕ್ತಿಯನ್ನು ಹೆಚ್ಚಿಸ್ಬೋದು. ನಮ್ಮ ಎಲ್ಲ ಆಸನಗಳ ಮಾಡ್ಕೊಳ್ಳೋದ್ರಿಂದ ನಮ್ಗೆ ಏನೇ ತೊಂದರೆಗಳಿದ್ದಾರೋ, ಎಲ್ಲಿ ನಮ್ಮ ಕಾಲು ನೋವು, ಬೆನ್ನು ನೋವು ಬರೋದು ಎದಕ್ಕೆ, ರಕ್ತ ಸಂಚಾರ ಸರಿಯಾಗ್ಲಾರ್ದು ಬೆನ್ನು ನೋವು ಬರ್ತಿರ್ತೈತಿ. ಮೊಣಕಾಲು ನೋವು ಬರೋದಕ್ಕೆ ಎದಕ್ಕೆ, ರಕ್ತ ಸಂಚಾರ ಸರಿ ಆಗ್ತಾ ಇರೋಂಗಿಲ್ಲ. ಅದಕ್ಕೆ ನಾವು ತಿನ್ನೋ ಥರ ಫುಡ್ಡು ಅವನ್ನೆಲ್ಲ ನಾವು ನೀಟಾಗಿ ಕರೆಕ್ಟಾಗಿ ಒಂದು ಪ್ರಿಫೇರ್ ಮಾಡ್ಕೊಂಡಿದ್ರೆ ನಮ್ಗೆ ಯಾವ ಸಮಸ್ಯೆಗಳು ಬರೋದಿಲ್ಲ. ಅದಕ್ಕೆ ರಕ್ತ ಸಂಚಾರ ಆಗಬೇಕಾದ್ರೆ ಆಸನಗಳನ್ನು ಕಂಪಲ್ಸರಿ ಮಾಡಲೇಬೇಕು. ಅವಾಗ ಬೆನ್ನು ಕಡಿಮೆ ಆಗ್ತೈತಿ. ಡಾಕ್ಟ್ರ್ ಹತ್ರ ಹೋದಾಗ ಕೂಡ ಅವರು ಹೇಳ್ತಾರೆ, ಇಂಥವು 4 ಆಸನ ಮಾಡಿರಿ ಬೆನ್ನು ಕಡಿಮೆ ಆಗ್ತೈತಿ. ಈಗಂತೂ ಡಾಕ್ಟ್ರು ತಮ್ಮದೆಲ್ಲ ಮುಗಿದ ಮೇಲೆ ನಮ್ಮ ಕಡೆ ಕಳಿಸ್ಬಿಡ್ತಾರೆ, ಯೋಗಕ್ಕೆ ಹೋಗ್ರಿ ಲಾಸ್ಟಿಗೆ, ನೀವು ಇಲ್ಲೇ ಫೈನಲ್ ನಿಮ್ಗೆ ಅಂತೇಳಿ. ಸರ್, ಈಗ ಇಲ್ಲಿ ಯೋಗ ಯಾವ ಇಚ್ಛೆ ಇದ್ದವರು ಬರಲಿಕ್ಕೆ ಅವರ ಒಂದು ಅಡ್ರೆಸ್ ಹೇಳಿ ಸರ್ ಇಲ್ಲಿಂದ. ಸರ್, ನಾವು ಸಿದ್ಧಿ ಯೋಗ ಸೆಂಟರ್, ಹೇಮರೆಡ್ಡಿ ಮಲ್ಲಮ್ಮ ಕಲ್ಯಾಣ ಮಂಟಪ, ಜಲ್ನಗರ್. ಇಲ್ಲಿ ನಿರಂತರ ಯೋಗಾಭ್ಯಾಸ ನಡೀತಿರ್ತೈತಿ. ಯಾರಾದರೂ ನೀವು ಜಾಯಿನ್ ಆಗಬೇಕಿದ್ರೆ ಆಗಲಿ. ಮತ್ತು ನಮ್ಮ ನಂಬರ್ ಕೂಡ ನಿಮಗೆ ಹೇಳ್ತೀವಿ. ಟೈಮಿಂಗ್ ಸರ್ 6 to 7, ಬೆಳಗ್ಗೆ 6 ಗಂಟೆಯಿಂದ 7 ಗಂಟೆ. ಫೋನ್ ನಂಬರ್ ಹೇಳಿಬಿಡಿ ಸರ್. 8882424695. ತಮ್ಮ ಹೆಸರು ಸರ್? ಬಸವರಾಜ್ ಮಂಟೂರ್. ನನ್ನ ಹೆಸರು ಸುನೀಲ್ ಟಂಚಾಲೆ ಅಂತಿಕೊಂಡ. ಗುರುಗಳು ಯೋಗ ಮಾಡ್ತೀವಿ ಬರ್ರಿ ಒಂದ್ಸಲ ಜಾಯಿನ್ ಆಗ್ರಿ ಅನ್ಲಿಕ್ಕತ್ತಿದ್ರು. ಇದೇನಪ್ಪ ಯೋಗ, ಎದ್ದು ಕೂಡಲೇ ಹೋಗೋಕ್ಕಾಗಲ್ಲ, ಬೆಳಗ್ಗೆ ಹೇಳೋಕ್ಕಾಗಲ್ಲ, ಏನು ಮಾಡೋದಪ್ಪ ಅಂತ ಮೈಗಳತನ ಮಾಡ್ಕೊಳ್ತಿದ್ದೆ. ಉಪ್ಪದ್ರಚ್ಚಿ ಕರೆಸ್ಲಿಕ್ಕತ್ತಿದ್ರು. ಆಮೇಲೆ ಬಂದಮೇಲೆ ಸ್ವಲ್ಪ ನಂಗೆ ಗೊತ್ತಾಯ್ತು ಯೋಗ ಅಂದರೆ ಏನು, ಆರೋಗ್ಯ ಅದರಿಂದ ಯೋಗದಿಂದ ಏನು ಲಾಭ ಅದ, ಯೋಗದಿಂದ ಏನೇನದ. ಯೋಗ ಅಂತಂದರೆ ಶರೀರ ಶುದ್ಧೀಕರಣ ಮಾಡ್ಕೊಳ್ಳೋದು ರೀ. ಯೋಗ ಅಂತಂದ್ರೆ ನೀವು ಶರೀರ ಒಳಗೆ ಏನೇನು ಸಮಸ್ಯೆಗಳದಾವೆ, ಶರೀರ ಒಳಗೆ ಏನೇನು ಪ್ರಾಬ್ಲಮ್ ಅದಾವೆ, ಎಲ್ಲ ಥರ ನಿಮ್ಗೆ ಯೋಗದೊಳಗೆ ಶರೀರ ಒಳಗೆ ಶುದ್ಧೀಕರಣ ಮಾಡ್ತದೆ, ಮತ್ತು ಶರೀರ ಸುಂದರವಾಗಿ ಮಾಡ್ತದೆ. ಮತ್ತು ಏನು ಪ್ರಾಬ್ಲಮ್ ಇದ್ದರೂ ಶರೀರ ಒಳಗಿಂದ ಏನೋ ಸಮಸ್ಯೆ ಇದ್ದರೂ ಕ್ಲಿಯರ್ ಆಗ್ತದೆ ನಿಮ್ಗೆ. ಯೋಗ ಅಂದ್ರೆ ಒಂದು ಟೈಪ್ ಅದು ಯಾರೂ ಊಹೆನೇ ಮಾಡೋಕ್ಕಾಗಲ್ಲ, ಆ ಥರ ಅಂತ ಶರೀರ ನಿಮ್ಗೆ ಶುದ್ಧೀಕರಣ ಆಗ್ತದೆ. ಮತ್ತು ಶರೀರ ಒಳಗೆ ಏನೋ ಸಮಸ್ಯೆ ಇರಲಿ, ನಿಮ್ಗೆ ಏನೋ ತೊಂದರೆ ಇದ್ದರೂ ಏನೋ ಪ್ರಾಬ್ಲಮ್ ಇದ್ದರೂ ಎಲ್ಲ ಥರ ಕ್ಲಿಯರ್ ಆಗ್ತದೆ. ನೀವು ಹೇಳ್ಬೇಕಂದ್ರೆ ನಿಮಗೆ ಒಬ್ಬರು ಡಾಕ್ಟರ್ ಕಡೆ ಹೋಗ್ಬೇಕಂದ್ರೆ ಒಬ್ಬರು ಈ ಬೋನ್ ಸ್ಪೆಷಲಿಸ್ಟ್ ಕಡೆ ಹೋಗ್ಬೇಕಾದ್ರೆ ಅವ್ರು ಡಾಕ್ಟರ್ ಕಡೆ ಬೇರೆ ಕಡೆ ಹೋಗ್ಬೇಕು. ಆಮೇಲೆ ನೀವು ಏನೋ ಒಂದು ಸಮಸ್ಯೆ ಇದ್ದು ಸಮಸ್ಯೆಗೆ ಒಂದೊಂದು ಡಾಕ್ಟರ್ ಬೇರೆ ಅದಾರೆ. ಬಟ್ ಯೋಗದೊಳಗೆ ಹಾಗಿಲ್ಲ, ಎಲ್ಲ ಥರ ಸಮಸ್ಯೆಗಳು ನಿಮಗೆ ದೂರ ಆಗ್ತದೆ, ಎಲ್ಲ ಶರೀರ ಕ್ಲಿಯರ್ ಆಗ್ತದೆ. ಮತ್ತು ಶರೀರ ಒಳಗಿದ್ದಂಥ ಸಮಸ್ಯೆಗಳನ್ನೆಲ್ಲ ಶುದ್ಧೀಕರಣ ಆಗ್ತದೆ. ಬಂದು ನೀವು ಯೋಗ ಜಾಯಿನ್ ಮಾಡಿರಿ, ಯೋಗ ಮಾಡಿರಿ. ನೀವು ಎಲ್ಲೇ ಇರಿ, ಎಲ್ಲೇ ಥರ ಇದ್ರೂ ಯೋಗದೊಳಗೆ ಮಾತ್ರ ನೀವು ಕಂಪಲ್ಸರಿ ಜಾಯಿನ್ ಆಗಿರಿ, ಯೋಗ ಮಾಡಿರಿ. ನಿಮ್ಮ ಶರೀರ ಶುದ್ಧೀಕರಣ ಇಟ್ಕೋರಿ. ನೀವು ಈಗ ನಿಮ್ಗೆ ಲಾಭ ಇಲ್ಲದು, ನಿಮ್ಮ ವಯಸ್ಸಾದ್ಮೇಲೆ ನಾಳೆ 60-65 ಆದಮೇಲೆ ನೀವು ಇಷ್ಟು ಸುಂದರವಾಗಿ ಕಾಣ್ತೀರಿ, ಸುಂದರವಾಗಿ ಅಡ್ಡಾಡ್ತೀರಿ. ಅವಾಗ ಅಂತಾರೆ ನಿಮಗೆ ಏನು ರೀ ನೀವು ಎಲ್ಲರೂ ನಾವು ಬಡಿಗಿಡ್ಕೊಂಡು ಅಡ್ಡಾಡ್ತೀವಿ, ನೀವು ಹೆಂಗೆ ನೀವು ಪಿಟಾಪ್ನಾಗ ಅಡ್ಡಾಡ್ತೀರಿ ನೀವು, ಅವಾಗ ಗೊತ್ತಾಗ್ತದೆ ನಿಮ್ಗೆ ಯೋಗದ ಬಗ್ಗೆ ಏನನ್ನೋದೆಲ್ಲ. ಈಗೆಲ್ಲ ನಿಮ್ಗೆ ಯೋಗ ಮಾಡ್ಲಿಕ್ಕೆ ಕಷ್ಟ ಅನಿಸ್ಬೋದು, ನಿಮ್ಗೆ ಇಲ್ಲನಲ್ಲ, ಬೆಳಿಗ್ಗೆ ಹೇಳಿಕ್ಕೆ ಕಷ್ಟ ಆಗ್ತದೆ, ನಿಮ್ಗೆ ಬರ್ಲಿಕ್ಕೆ ಕಷ್ಟ ಆಗ್ತದೆ, ಅದು ಒಪ್ಕೋತೀನಿ ಇಲ್ಲ. ಬಟ್ ನಿಮ್ಗೆ ಇದೇನು ಲಾಭ ಅದಲ್ಲ, ಮುಂದೆ ನಿಮಗೆ ಏಜ್ ಆದಮೇಲೆ 55-60 ಏನು ಏಜ್ ಆಗ್ತದಲ್ಲ, ಅವಾಗ ನಿಮಗೆ ಇದ್ರ ಬಗ್ಗೆ ನಿಮ್ಗೆ ಬೆನಿಫಿಟ್ ಸಿಗ್ತದೆ, ಲಾಭ ಸಿಗ್ತದೆ. ಬಟ್ ನೀವು ಕಂಪಲ್ಸರಿ ಯೋಗ ಮಾಡಲೇಬೇಕು, ಮಾಡಿರಿ ಅಂತ ನಾನು ಇದು ಮಾಡ್ತೀನಿ. ತಮ್ಮ ಹೆಸರು ಸರ್? ಸುನೀಲ್.
ನಮಸ್ಕಾರ, ಎಲ್ಲರಿಗೂ ಹೋಳಿ ಹಬ್ಬದ ಶುಭಾಶಯಗಳು. ನಾವು ಇಲ್ಲಿ ನಮ್ಮ ಸಿದ್ಧಿ ಯೋಗ ಇದರಲ್ಲಿ ಯೋಗ ಮಾಡ್ತಿರ್ತೀವಿ. ಯೋಗಾಸನದ ಬಗ್ಗೆ ತಿಳ್ಕೊಬೇಕಂದ್ರೆ ಇಲ್ಲಿ ಯೋಗ ಕ್ಲಾಸ್ಗಳಿಗೆ ಬಂದು ನಾವು ಮಾಡಿದ್ರೆ ಯೋಗಾಸನದ ಬಗ್ಗೆ ನಮಗೆ ಹೆಚ್ಚಿನ ಮಾಹಿತಿ ಸಿಗ್ತೈತಿ. ಯೋಗ ಮಾಡೋದ್ರಿಂದ ಜೀವನದಾಗ ಏನೇನೋ ಪ್ರಾಬ್ಲಮ್ಗಳಿದ್ರೂ ಅವನ್ನೆಲ್ಲ ಯೋಗ ಗುರುಗಳು ನಮ್ಮನ್ನು ಸರಿದಾರಿಗೆ ತರ್ತಾರೆ. ಆದ್ದರಿಂದ ಎಲ್ಲರೂ ಯೋಗ ಕ್ಲಾಸನ್ನು ಜಾಯ್ನ್ ಆಗಿರಿ. ಯೋಗ ಎಷ್ಟು ಮಾಡ್ತೀವಲ್ಲ ನಾವು ಎಷ್ಟೋ ಪ್ರಾಬ್ಲಮ್ಗಳಿಂದ ಮುಕ್ತಿ ಕಂಡೀವಿ. ನನಗೆ 400-500 ಯೋಗ ಶುಗರ್ ಇರ್ತಿತ್ತು. ಯೋಗ ಮಾಡೋದ್ರಿಂದ ಈಗ 150ಗೆ ತೊಗೊಂಡು ಬಂದೀನಿ. ನನ್ನದೇ ಒಂದು ಉದಾಹರಣೆ ಸಾಕು, ಬೇರೆಯವ್ರಿಗೆ ಉದಾಹರಣೆ ಬೇಡ. ಇವ್ರ ಮೇಡಮ್ ಅವ್ರದ್ದು ಥೈರಾಯ್ಡ್ ಇತ್ತು, ಥೈರಾಯ್ಡ್ ಅದರದ್ದು ಪ್ರಾಬ್ಲಮ್ ಕಡಿಮೆ ಆಗೈತಿ. ಮತ್ತು ನಮ್ಮ ಗುರು ಬಸವರಾಜ ಗುರುಗಳು ಭಾಳ ಚಂದ ನಮಗೆ ಯೋಗಾಸನ ಹೇಳ್ಕೊಡ್ತಾರೆ. ಆದ್ದರಿಂದ ಎಲ್ಲರೂ ಬಂದು ಅದ್ರ ಲಾಭಗಳನ್ನು ತಗೋಬೇಕಾಗಿ ವಿನಂತಿ. ಯೋಗ ಮಾಡಿರಿ, ರೋಗ ಮುಕ್ತರಾಗಿ ಅಂತ ಎಲ್ಲರಲ್ಲಿ ವಿನಂತಿ. ತಮ್ಮ ಹೆಸರು? ಮಂಜುಳಾ. ಎಲ್ಲರಿಗೂ ಹೋಲಿ ಹಬ್ಬದ ಶುಭಾಶಯಗಳು. ನಾವು ದಿನ 5 ಗಂಟೆಗೆ ಇಲ್ಲಿ ಯೋಗಾಭ್ಯಾಸ ಮಾಡಲಿಕ್ಕೆ ಬರ್ತೀವತ್ತಂದ್ರೆ ನಮ್ಮ ಹೆಲ್ತ್ ಸಲುವಾಗಿ ಬರ್ತೀವಿ, ಹೊರತಾಗಿ ನಮ್ಮಿಂದ ಅವರನ್ನು ಯಾವುದೇ ಅಪೇಕ್ಷೆಯನ್ನು ಮಾಡಿಲ್ಲ. ಮತ್ತು ಎಲ್ಲ ಜನರು ಇಲ್ಲಿ ಸೇರಿ ತಮ್ಮ ಆರೋಗ್ಯವನ್ನು ಸುಧಾರಿಸಿಕೊಂಡಿದ್ದಾರೆ. ಮತ್ತು ನಮ್ಮ ಮನೆಯಲ್ಲಿ ಥೈರಾಯ್ಡ್ ಸಮಸ್ಯೆ ಇತ್ತು. ಇವತ್ತಿನ ದಿವಸ ಥೈರಾಯ್ಡ್ ಮಾನ್ಯ ಡಾಕ್ಟರ್ ಹತ್ರ ಹೋದಾಗ ಅವ್ರು ಹೇಳಿದರು, ನಿಮ್ಮ ಥೈರಾಯ್ಡ್ ಸಮಸ್ಯೆ ಪೂರ್ತಿ ಸಂಪೂರ್ಣ ಮುಕ್ತರಾಗುತ್ತೀರಿ ಅಂತ ಅವ್ರು ಹೇಳಿದ್ದಕ್ಕೆ ಅವಳು ಭಾಳ ಖುಷಿಪಟ್ಟು ನಾನು ಒಂದು ಸ್ವಲ್ಪ ಮಗಳಿದ್ದೇನೆ, ಆದರೂ ಸಹಿತ ನನ್ನನ್ನು ಬೆಳಿಗ್ಗೆ ಯಾವುದೇ ಪರಿಸ್ಥಿತಿ ಒಳಗೆ ಎಬ್ಬಿಸ್ಕೊಂಡು ಆಕೆ ತನ್ನ ಮುಂದಿನ ಕಾರ್ಯಕ್ರಮವನ್ನು ಮಕ್ಕಳ ಸಮೇತ ಇಲ್ಲಿ ಬಂದು ಮಾಡಿ ಭಾಗವಹಿಸಬೇಕು ಅನ್ನುವಂಥ ಇಚ್ಛೆ ಬಹಳ ಇದೆ. ಅವಳಿಗೂ ಕೂಡ ನಾನು ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಅದರಂತೆ ನಮ್ಮ ಗುರುಗಳಿಗೆ ಅತೀವ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ತಮ್ಮ ಹೆಸರು ಸರ್? ನಮ್ಮ ಹೆಸರು ವಿಜಯ ಶೆಟ್ಟಗಾರ್. ಎಲ್ಲರಿಗೂ ಹೋಳಿ ಹಬ್ಬದ ಶುಭಾಶಯಗಳು. ಈ ನನಗೆ ಯೋಗ ದಿನಾಲು ಬಂದು ನಾನು 4 ತಿಂಗಳಾಯ್ತು ಯೋಗಕ್ಕೆ ಬರಾಕತ್ತೀನಿ. ಯೋಗದಿಂದ ನನಗೆ ಏನೇನು ರೋಗ ಇದ್ದು ಗೊತ್ತಿಲ್ಲ, ಆದರೆ ಎಲ್ಲ ಹೋಗ್ಯಾವಂತ ಹೇಳಿ ನನ್ನ ಅನಿಸಿಕೆ. ಮತ್ತು ಈಗ ಥೈರಾಯ್ಡ್ ಇತ್ತು ನನಗೆ, 175 mcg ತೊಗೋತಿದ್ದೆ. ಈಗಂತೂ ಅವರು ಡಾಕ್ಟ್ರ್ ಹೇಳ್ಯಾರ, ಇನ್ನು ಮುಂದೆ ನೀವು 20 mcg ತೊಗೋತೀರಿ, ಯೋಗ ಒಟ್ಟು ಬಿಡಬೇಡ್ರಿ ಅಂತ ಹೇಳಿದರು. ಇದು ಬಸವರಾಜ ಗುರುಗಳಿಗೆ ಸಲ್ಲಿಸ್ಬೇಕಂತೇಳಿ ಅವ್ರಿಗೆ ನಾನು ಕೇಳ್ಕೊಳ್ತೀನಿ. ಅವ್ರು ಯೋಗ ಒಂದು ದಿವಸ ಬಿಡೋದಿಲ್ಲ. ಅವ್ರಿಗೆ ಆರೋಗ್ಯ ಸರಿ ಇರಲಿಕ್ಕೂ ಸದ್ಯಕ್ಕೆ ಏನು ಮಾಡ್ತಾರೆ, ಬಂದು ನಮಗೆ ಯೋಗದ ಬಗ್ಗೆ ಬಹಳ ಮಹತ್ವ ಹೇಳ್ಕೊಟ್ಟಾರೆ. ಅವರಿಗೆ ನಾನು ಇನ್ನೊಮ್ಮೆ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ತಮ್ಮ ಹೆಸರು? ಗಂಗಾ ಶೆಟ್ಟಗಾರ್. ನನ್ನ ಹೆಸರು ರಾಕೇಶ್ ಅಂತ. ನಾನು ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ನಲ್ಲಿ ಸದ್ಯಕ್ಕೆ SDA ವರ್ಕ್ ಮಾಡ್ತಾಯಿದ್ದೀನಿ. ನಾನು 5 ತಿಂಗಳಿಂದ ಇಲ್ಲಿ ಯೋಗ ಕ್ಲಾಸಿಗೆ ಬರ್ತಾಯಿದ್ದೀನಿ. ನನ್ನಲ್ಲಿ ಭಾಳ ಒಂಥರ ಸಿಟ್ಟು ಭಾಳ, ಯಾವುದ್ರನ್ನೇ ಆಗಲಿ ಆಫೀಸರ್ ಮ್ಯಾಗಾಗಲಿ ಯಾರ ಮ್ಯಾಗಲಿ ಭಾಳ ಸಿಟ್ಟು ಬರ್ತಿತ್ತು. ಅದು ನಮ್ಮ ಸ್ಟೂಡೆಂಟು ಎಲ್ಲರೂ ಹೇಳಿದಾಗ ಇಲ್ಲಿ ಬಂದೀವಿ. ನಮ್ಮ ಬಸವರಾಜ ಗುರುಗಳು ಎಲ್ಲ ನೀ ಅಟ್ಟವ ಆಗಬಾರ್ದು, ನಿನಗೆ ತೊಂದರೆ ಆಕೈತಿ, ಹೆಲ್ತಿಗೆ ಭಾಳ ಇನ್ನೂ ಲೈಫ್ ನಿಂದು ಭಾಳ ಸಣ್ಣದಿದೆ, ಅದಕ್ಕಾಗಿ ಒಂದು ಸ್ವಲ್ಪ ಅಗ್ರೆಷನ್ ಕಮ್ಮಿ ಮಾಡು ನೀ ಅಂತ ಹೇಳಿದೆ. ಅವರಿಂದ ನಾನು ಇವತ್ತಿನ ಸದ್ಯದ ಮಟ್ಟಿಗೆ ನೋಡಿದಾದರೆ ಇವತ್ತಲ್ಲಿ ಡೆಡಿಕೇಶನ್ ಜಾಸ್ತಿ ಆಗಿದೆ ನನ್ನ ಜಾಬಲ್ಲಿ. ಹಾಗೂ ಜಾಸ್ತಿ ನಿದ್ದೆ ಬರ್ತಿದ್ದಿಲ್ಲ ರಾತ್ರಿ ಹೊತ್ತು, ಅದು ಈಗ ಹೆಚ್ಚಾಗಿದೆ. ಹೀಗಾಗಿ ಬಸವರಾಜ ಗುರುಗಳಿಗೆ ನಾನು ಅನಂತ ಧನ್ಯವಾದಗಳನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗೂ ಮತ್ತು ಅವರು ಹೆಚ್ಚಾಗಿ ನಮ್ಮ ಊರನೇವರು, ಹೀಗಾಗಿ ಅವರ ಅಭಿನವ ಸಂಬಂಧ ಅವರಿಗೆ ನಮಗೆ. ಯೋಗ ಅಂದರೆ ಭಾರತದ ಸಂಸ್ಕೃತಿ, ಅದೊಂದು ಭಾರತದ ಪರಂಪರೆಯಾಗಿದೆ. ಅದು ಯಾವಾಗಲೂ ನಮ್ಮ ಜೀವನದಲ್ಲಿ ಇರಬೇಕಾದಂಥದ್ದು. ಈಗ ಜಾಸ್ತಿ ಮಾಡರ್ನಾಗಿ ಜಿಮ್ಮು ಅದಕ್ಕೂ ಇದಕ್ಕೂ ಹೋಗ್ತಾರೆ, ಅದೆಲ್ಲ ಮಾಡಬಾರ್ದು ಅಂತೇನಿಲ್ಲ, ಮಾಡಬೇಕು. ಮನಃಶಾಂತಿ, ಮನಸ್ಸನ್ನು ಕಂಟ್ರೋಲ್ನಾಗ ಇಟ್ಕೋಬೇಕಂದ್ರೆ ಯೋಗದಿಂದಲೇ ಸಾಧ್ಯ, ಮತ್ತು ಜಿಮ್ನಿಂದಲೇ ಯಾವುದೇ ಕಾರಣಕ್ಕೂ ಸಾಧ್ಯ ಇಲ್ಲ ಅಂತ ನನ್ನ ಅನಿಸಿಕೆ. तम सर सर राकेश। तो और खबरों के लिए देखते रहिए A1 न्यूज़ चैनल, द फेस ऑफ ट्रस्ट।